ನಮಸ್ತೆ. ಭರವಸೆಯೇ ಬದುಕು, ನಂಬಿಕೆ ಇರಲಿ ಬರೆದಿರೋದು ಶ್ವೇತಾ ಬೇಡಿ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ. ಚಾಪ್ಟರ್ನ ಹೆಸರು ದೇವರೇ ನೀನಿರೋದು ಸತ್ಯವೇ. ಸೊ ಈ ಪ್ರಶ್ನೆ ಸುಮಾರು ಜನ ಕೇಳ್ಕೊಂಡಿರ್ಬೋದು, ಕೇಳ್ದೇನೂ ಇರ್ಬೋದು. ಏನ್ ಹೇಳ್ತಾ ಇದೆ ಅಂದ್ರೆ, ಇದೊಂದು ಪ್ರಶ್ನೆಯನ್ನು ಅದೆಷ್ಟೋ ಬಾರಿ ನೀವು ಕೇಳಿರ್ಬೋದು, ಇವಾಗ್ಲೂ ಕೇಳ್ತಿರ್ಬೋದು. ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ತರ ನಮ್ಗೆಲ್ಲ ಕಷ್ಟ ಬಂದಾಗ ನೆನಪಾಗೋದೆ ದೇವ್ರು. ನಾವೆಷ್ಟು ಅವಕಾಶವಾದಿಗಳು ಅಂದ್ರೆ, ನಮ್ಮ ಆಸೆ ಎಷ್ಟಿದೆ, ನಮ್ ದುಃಖ ಎಷ್ಟಿದೆ, ನಮ್ ಕಷ್ಟ ಎಷ್ಟಿದೆ, ನಮ್ ನಷ್ಟ ಎಷ್ಟಿದೆ, ಅದಕ್ಕೆ ಈಕ್ವಲ್ ಆಗೇನೆ ನಾವು ದೇವರನ್ನ ಲೆಕ್ಕಕ್ಕೆ ಕೂರಿಸ್ಕೊಳ್ತೀವಿ ಅಂತ. ಅಂದ್ರೆ ಅದಕ್ಕೆ ತಕ್ಕಂತೆ ನಾವು ದೇವ್ರ ಜೊತೆಗೆ ಇರ್ತೀವಿ. ಚಿಕ್ಕ ಕೆಲ್ಸವಾದ್ರೆ ಬರೀ ಪ್ರೇಯರ್ ಮಾಡ್ತೀವಿ, ದೇವ್ರೆ ನೋಡಪ್ಪ ಇದೊಂಚೂರು ಕಾಪಾಡು ಅಂತ. ಯಾವುದೋ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು ಅಂದ್ರೆ ದೇವ್ರೆ ಪಾಸ್ ಮಾಡು ಪ್ಲೀಸ್ ಅಂತ ಕೇಳ್ಕೊಳ್ತೀವಿ. ಅಥವಾ ಇನ್ನೇನ್ 5 ನಿಮಿಷದಲ್ಲಿ ಬಸ್ ಬರ್ತಾ ಇದೆ ಅಂದ್ರೆ, ಬಸ್ ಮಿಸ್ ಆಗ್ತಿದೆ ಅಂದಾಗ ದೇವ್ರೆ ಆ ಬಸ್ ಸಿಗ್ಲಪ್ಪ ಸಾಕು ಅಂತ ಪ್ರೇ ಮಾಡ್ತೀವಿ, ಕೈ ಮುಗಿದು ಓಡ್ತಾ ಇರ್ತೀವಿ. ಅಗತ್ಯವಾದ ಪ್ರಮಾಣ ಅಂದ್ರೆ ಅಗತ್ಯತೆ ಜಾಸ್ತಿ ಆದಾಗ ದೇವರ ಪೂಜೆ ಮಾಡೋ ಪ್ರಮಾಣನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಆ ಕೆಲಸದ ಸಂದರ್ಶನಕ್ಕೆ ಎಲ್ಲಾ ತಯಾರಿ ಮುಗ್ದಿರುತ್ತೆ. ಮತ್ತೆ ಲಾಬಿಯಲ್ಲಿ ಕೂತ್ಕೊಂಡು ದೇವ್ರೆ ಪ್ಲೀಸ್ ಈ ಕೆಲಸ ನನಗೆ ಸಿಗೋ ಹಾಗೆ ಮಾಡು ಅಂತ ಕೂಡ ಪ್ರಯತ್ನ ಮಾಡ್ತಾ ಇರ್ತೀವಿ. ಈ ಬಾರಿ ಮಗ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಬಂದ್ರೆ ಹಣ್ಣು ಕಾಯಿ ಮಾಡಿಸ್ತೀನಿ, ಇದೊಂದು ಸರಿಯಾದ್ರೆ ಸಾಕು, ನಿಮ್ ದೇವಸ್ಥಾನಕ್ಕೆ ಬಂದು ಹರಕೆ ತೀರಿಸ್ತೀನಿ, ಬೆಳ್ಳಿ ಒಪ್ಪಿಸ್ತೀನಿ, ತುಲಾಭಾರ ಮಾಡಿಸ್ತೀನಿ ಎನ್ನುವ ಅನೇಕ ನಂಬಿಕೆಗಳನ್ನ ನಾವಿವತ್ತು ನೋಡ್ತಾನೆ ಇದ್ದೀವಿ, ಮಾಡ್ಕೊಳ್ತಾನೆ ಇದ್ದೀವಿ. ಯಾಕಂದ್ರೆ ನಮ್ಮ ಬಾಳಿಗೆ ಭರವಸೆ ಬೇಕು, ಒಂದು ಭದ್ರತೆಯ ಭಾವನೆ ಬೇಕು, ನಮ್ಮೆಲ್ರಿಗೂ ಒಂದು ಹೋಪ್ ಬೇಕು, ಮತ್ತೆ ಒಂದು ಸೆಕ್ಯೂರಿಟಿ ತರ ಬೇಕು. ಇನ್ಸೆಕ್ಯೂರಿಟಿ ಫೀಲ್ ಇರುತ್ತೆ ನಮ್ಮೆಲ್ರಿಗೂ ಕೂಡ. ಸೊ ಆ ಭದ್ರತೆ ಫೀಲ್ ಬೇಕು, ನಮ್ಗೆ ಭಾವನೆ ಬೇಕು. ಯಾರೋ ನಮ್ ಜೊತೆಲಿ ಇದಾರಪ್ಪ, ಯಾರೋ ನಮ್ಮ ಬೆನ್ನ ಹಿಂದೆ ನಿಂತು ನಮ್ಮನ್ನ ಸಹಕರಿಸ್ತಾರಪ್ಪ, ಯಾರೋ ನಮ್ಮನ್ನ ಸಲಹುತ್ತಾರಪ್ಪ, ನಾವು ಎಡುವುದಾಗ ನಮ್ಮನ್ನ ಕಾಯ್ತಾರಪ್ಪ, ಎಡುವುದಂತೆ ನೋಡ್ಕೊಳ್ತಾರಪ್ಪ, ಬಿದ್ದಾಗ ಎತ್ತುತ್ತಾರೆ, ನೋವಾದಾಗ ನಮ್ಮನ್ನ ಬಿಡಲ್ಲ, ನೋವಾಗಕ್ಕೆ ನಮಗ್ ಬಿಡಲ್ಲ, ಎಂಥದ್ದೇ ಕಷ್ಟದಲ್ಲೂ ಜೊತೆಗಿರ್ತಾರೆ ಅನ್ನೋ ಒಂದು ಭರವಸೆ ಮತ್ತು ನಂಬಿಕೆ ನಮಗೆ ಇದನ್ನೆಲ್ಲ ಕೂಡ ಮಾಡಿಸುತ್ತೆ. ಯಾರ ಜೊತೆಗೆ? ದೇವರ ಜೊತೆಗೆ. ಸೊ ಈ ಅಪಾರವಾದ ನಂಬಿಕೆ ನಮ್ಮಿಂದ ಮ್ಯಾಜಿಕ್ ಕೂಡ ಮಾಡಿಸ್ಬೋದು. ಹಾಗಾಗಿ ಜೀವನದಲ್ಲಿ ಕೆಲವು ವ್ಯಕ್ತಿಗಳಿಗೆ ತುಂಬಾ ಸಂಪೂರ್ಣವಾಗಿ ಸರೆಂಡರ್ ಆದವರಿಗೆ ಮ್ಯಾಜಿಕ್ ಕೂಡ ಆಗತ್ತೆ. ಅದೊಂದು ಅಚಲವಾದ ಭಕ್ತಿ. ಹೇಗೆ ಅಂದ್ರೆ, ಕಠಿಣವಾದ ಬೆಟ್ಟವನ್ನು ಹತ್ತುವಂತೆ ಮಾಡುತ್ತೆ. ಎಷ್ಟು ನೋಡಿ, ಒಂದು 5 ಕಿಲೋಮೀಟರ್ ನಡೀರಿ ಅಂದ್ರೆ ನಾವೀಗ ಸುಸ್ತು ಅಂತೀವಿ, ಆಗಲ್ಲಪ್ಪ ಆಟೋ ಇದ್ರೆ ಕೇಳು, ಇಷ್ಟು ದೂರ ನಡೆಯಕ್ ಆಗಲ್ಲ ಅಂತ ನಾವು ಅಂತೀವಿ. ಅದೇ ನಾವು ಪಾದಯಾತ್ರೆ ಅಂತ ಹೋದಾಗ, ಯಾತ್ರೆಗಳು ಅಂತ ಹೋದಾಗ ನಾವು ಅದ್ರ ಬಗ್ಗೆ ಯೋಚನೆನೇ ಮಾಡಲ್ಲ. ಅಂದ್ರೆ ಭಕ್ತಿ ಅನ್ನೋದು, ನಾವು ಇಂಟೆನ್ಷನ್ ಅಂತೀವಲ್ಲ, ಆ ಭಕ್ತಿ ಅನ್ನೋದು ಎಂತ ದೊಡ್ಡ ಬೆಟ್ಟನಾದ್ರೂ ನಮ್ಮ ಹತ್ರ ಹತ್ತಿಸ್ಬಿಡತ್ತೆ. ನನ್ನ ಕೈಲಿ ಆಗಲ್ಲ ಅಂತ ಹೇಳಲ್ಲ, ಭಕ್ತಿ ಹೆಚ್ಚಿದ್ರೆ ಬೆಟ್ಟ ಹತ್ತುತ್ತೀವಿ. ಹಾಗೆ ನಮ್ಮ ಆಸೆ ಕನಸುಗಳು ಚೆನ್ನಾಗಿದ್ದಾಗ ಭಗವಂತನಿಗೆ ನಾವು ಸರೆಂಡರ್ ಆಗ್ತೀವಿ. ಸೊ ನಾವು ಕೆಲವೊಮ್ಮೆ ಹೀಗೂ ಕೇಳ್ತೀವಿ, ದೇವ್ರೆ ನೀನಿರೋದು ಸತ್ಯಾನ ಅಂತ. ಯಾವತ್ತಾದ್ರೂ ಒಂದಿನ ಲೈಫಲ್ಲಿ ಯಾರಿಗಾದ್ರೂ ಈ ಪ್ರಶ್ನೆ ಬಂದಿರಬಹುದು, ಇದನ್ನ ನೀವು ಕೇಳಿರಬಹುದು. ಅಂಥದ್ದೇ ಕಠಿಣ ಪರಿಸ್ಥಿತಿಯಲ್ಲಿ ಏನೂ ತೋಚದೆ ಇದ್ದಾಗ, ಯಾವುದೋ ತುಂಬಾ ಕಷ್ಟವಾದ ಪರಿಸ್ಥಿತಿಯಲ್ಲಿ ಏನೂ ತೋಚದೆ ಇದ್ದಾಗ ದೇವರಿಗೆ ನಾವು ಧಮ್ಕಿ ಕೂಡ ಹಾಕಿರ್ಬೋದು. ಆದ್ರೆ ಯಾಕಾಗಿ ಈ ತರ ಕೇಳ್ಕೊಳ್ತಾ ಇದೀವಿ ಅಂದ್ರೆ, ಮೂಲತಃ ಅದೊಂದು ಮಗುವಿನ ಚಿತ್ತ. ನಾವೆಲ್ಲ ದೇವರಿಗೆ ಮಕ್ಕಳು ಅಂತಾನೆ ನಾವು ಹೇಳ್ತೀವಲ್ವಾ. ವಯಸ್ಸಾಗಿದ್ಯಾ, ಚಿಕ್ಕವರ, ದೊಡ್ಡವರ, ಇದ್ಯಾವುದು ಭಗವಂತನ ಜೊತೆ ಏಜ್, ನಮ್ಮ ವಯಸ್ಸು ಭಗವಂತನ್ಗೆ ಅಗತ್ಯ ಇಲ್ಲ. ಭಗವಂತ ನಮ್ಮ ವಯಸ್ಸಿನ ಆಧಾರದ ಮೇಲೆ ನಮ್ಗೆ ಏನು ಕಷ್ಟ ಸುಖ ಕೊಡೋದಿಲ್ಲ. ಅವನು ಆತ್ಮದ ಆಧಾರದ ಮೇಲೆನೆ ಕೊಡೋದು. ಓಕೆ, ಕೆಪಾಸಿಟಿ ಆಫ್ ಸೋಲ್ ಅಂತ ಕರಿತೀವಿ. ಆತ್ಮಕ್ಕೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಅವನು ನಮ್ಗೆ ಟ್ರೈನ್ ಮಾಡ್ತಾ ಇರ್ತಾನೆ ಅಷ್ಟೇ. ಸೊ ಅದು ಹಾರ್ಡ್ ವರ್ಕ, ಸ್ಮಾರ್ಟ್ ವರ್ಕ, ಅವನಿಗೆ ಯಾವ ತರ ಮಾಡಿದ್ರೆ ಇವ್ರಿಗೆ ಹೆಂಗ್ ಅರ್ಥ ಮಾಡಿಸ್ಬೋದು ಅಂತ ಗೊತ್ತಿರುತ್ತೆ. ಸೊ ಸೋಲ್ ಲೆವೆಲ್ ಮಾತ್ರ ನೋಡ್ತಾ ಇರ್ತಾರೆ ಪರಮಾತ್ಮ. ಆತ್ಮನ ಅವ್ರ ಜೊತೆಗೆ ಕನೆಕ್ಟ್ ಮಾಡ್ಕೊಳಕ್ಕೆ ಬಿಟ್ರೆ, ನಿನ್ ವಯಸ್ಸೆಷ್ಟು, ನಿನ್ನ ಎಜುಕೇಶನ್ ಏನು, ನಿನ್ನ ಪ್ರೊಫೆಷನ್ ಏನು ಅನ್ನೋದನ್ನೆಲ್ಲ ಅವರು ನೋಡೋದಿಲ್ಲ. ಹಾಗಾಗಿ ಇಲ್ಲಿ ನಾವು ಮಗು ಹೇಗೆ ಅಪ್ಪ ಅಮ್ಮ ಬಳಿ ಹೋಗಿ ಏನಾದ್ರೂ ಕೋಪ ಬಂದಾಗ ಮುಖ ಉಬ್ಬಿಸ್ಕೊಳ್ಳೋದಾಗಿರ್ಬೋದು, ಮುಖ ತಿರುಗಿಸ್ಕೊಂಡು ಕುತ್ಕೊಳ್ಳೋದಾಗಿರ್ಬೋದು, ಬೆನ್ ಹಾಕ್ಬಿಟ್ಟು ಹಿಂದೆಗಡೆ ಕುತ್ಕೊಳ್ಳೋದು, ಮುನ್ಸ್ಕೊಂಡು ಕುತ್ಕೊಳ್ಳೋದು, ಅದೆಲ್ಲವೂ ಏನಿದೆ ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ. ಅಂದ್ರೆ ಚಂದದ ಮುನುಸು ಅಂತ ಕರಿತೀವಿ ನಾವು. ಅದೇ ತರಾನೇ ನಮ್ಗೆ ಗೊತ್ತಿರುತ್ತೆ ಏನ್ ಫಲಿತಾಂಶ, ನಾವೇನೋ ಮಾಡಿದೀವಿ, ಅಪ್ಪ ಅಮ್ಮ ನಮ್ಗೆ ಅದಕ್ಕೆ ಇದನ್ನ ಬೈದಿದ್ದಾರೆ, ಅಥವಾ ನಮಗೆ ಅದನ್ನ ಕೊಡಿಸ್ತಾರೋ ಕೊಡ್ಸಲ್ವೋ ಎಲ್ಲ ಗೊತ್ತಿದ್ರು ಕೂಡ ನಾವು ಮುನ್ಸ್ಕೊಂಡು ಏನ್ ಕುತ್ಕೋತೀವಿ
ಮಕ್ಕಳ ಪೇರೆಂಟ್ಸ್ ಹತ್ರ, ಅದೇ ತರಾನೇ ನಮ್ಮ ಮತ್ತೆ ದೇವರ ನಡುವೆ ಈ ರೀತಿ ಮಗು ಮತ್ತೆ ತಂದೆ ತಾಯಿಯ ಒಂದು ಭಾವನೆ ಇರುತ್ತೆ. ಇದು ಹೇಗೆ ಅಂದ್ರೆ ಬಹುತೇಕ ಸಲ ಆಯಾ ಕೆಲಸದಿಂದ ಮುಂದೇನಾಗ್ಬೋದು ಎನ್ನುವುದು ನಮಗೂ ಅರಿವಿದ್ರೂ ಸಹ ಅದನ್ನ ನಮ್ಮಿಂದ ತಪ್ಸಕ್ಕಾಗಲ್ಲ ಅನ್ನೋ ಹೊತ್ತಿನಲ್ಲಿ ನಾವು ದೇವರ ಮೇಲೆ ರಿವರ್ಸ್ ಗೇಮ್ ಪ್ಲೇ ಮಾಡ್ಬಿಡ್ತೀವಿ. ಒಟ್ನಲ್ಲಿ ಆ ಕ್ಷಣದ ಬದಲಾವಣೆ ಏನು ಅಥವಾ ಫಲಿತಾಂಶವನ್ನು ಒಪ್ಪಿಕೊಳ್ಳಲು ನಮ್ಮ ಮನಸ್ಸು ಸಿದ್ಧ ಇರೋದಿಲ್ಲ. ಅಂದ್ರೆ ನಮಗೆ ಆ ಕ್ಷಣದಲ್ಲಿ ಏನೋ ಒಂದು ಬದಲಾಗಬೇಕು, ಅದನ್ನ ಅಕ್ಸೆಪ್ಟ್ ಮಾಡಕ್ ರೆಡಿ ಇರೋದಿಲ್ಲ, ನಾವು ಬದಲಾಗಕ್ ರೆಡಿ ಇರೋದಿಲ್ಲ. ಯಾವುದೋ ಒಂದು ಕಷ್ಟದ ಒಂದು ಟಾಸ್ಕ್ ತಗೋಬೇಕಾಗಿರುತ್ತೆ, ಅದಕ್ಕೆ ಮನಸ್ಸು ಇನ್ನ ಪ್ರಿಪೇರ್ ಆಗಿರೋದಿಲ್ಲ. ಹಾಗೆ ನಮ್ಗೇನೋ ಒಂದು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಆ ರಿಸಲ್ಟ್ ನಮ್ಗೆ ಬರ್ತಾ ಇಲ್ಲ. ಅವಾಗ ಮನಸ್ಸು ನಮ್ಗೆ ಸಾಕಷ್ಟು ದೇವ್ರ ಜೊತೆಗೆ ಸ್ಟಾರ್ಟ್ ಮಾಡುತ್ತೆ. ಒಂದು ದೇವರಿಗೆ ಸರೆಂಡರ್ ಲೆವೆಲ್ಲೂ ಕೂಡ ನಾವು ಅದೇ ಟೈಮಲ್ಲಿ ಆಗೋದು, ದೇವರಿಗೆ ಬೈಯೋದು ಕೂಡ ಅದೇ ಟೈಮಲ್ಲಿ. ಅದು ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಅದನ್ನ ನಾವು ದೇವರ ಮೇಲೆ ರಿವರ್ಸ್ ಗೇಮ್ ಪ್ಲೇ ಮಾಡ್ತೀವಿ. ಆ ಕ್ಷಣದ ಬದಲಾವಣೆ ಒಪ್ಕೊಳಕ್ ಆಗದೆ ಇದ್ದಾಗ ನಮ್ಮ ಮನಸ್ಸು ಅದಕ್ಕೆ ರೆಡಿ ಇರೋದಿಲ್ಲ, ಅಥವಾ ಅದರ ಹೊಣೆಗಾರಿಕೆ ನಮಗೆ ಬೇಕಾಗಿರೋದಿಲ್ಲ, ಅಷ್ಟು ಜವಾಬ್ದಾರಿ ಅಷ್ಟು ಕಷ್ಟ ನಮಗ್ ಬೇಕಿರೋದಿಲ್ಲ. ಆ ಟೈಮಲ್ಲೆಲ್ಲ ನಾವು ದೇವರ ಜೊತೆ ಮುನಿಸ್ಕೊಳ್ಳೋ ಅಂತಹ ಒಂದು ತಂತ್ರನ ಮಾಡ್ತೀವಿ. ಅದು ಆದ್ರೆ ಆ ಕ್ಷಣಕ್ಕೊಂದು ತಾತ್ಕಾಲಿಕ ನೆಮ್ಮದಿಯನ್ನು ಖುಷಿಯನ್ನು ಕೊಡಬಲ್ಲದು. ಆ ಕ್ಷಣ ನಾವು ಆ ಥರ ಮಾಡೋದ್ರಿಂದ ಏನೋ ಒಂದು ಸಮಾಧಾನ ನಮ್ಗೆ ಸಿಗ್ಬಹುದು. ಹಾಗಂತ ನಿಮ್ಮಿಷ್ಟದ ಹಾಗೆ ಆದ ಕೂಡಲೇ ದೇವರಿದ್ದಾರೆ, ಆಗ್ಲಿಲ್ಲ ಅಂದ ತಕ್ಷಣ ದೇವರಿಲ್ಲ ಅಂತ ಅಲ್ಲ. ದೇವರನ್ನ ಹಾಗೆ ಕೇಳುವ ಮುನ್ನ, ಯಾವುದೇ ಕೆಲಸವನ್ನು ಆರಂಭಿಸುವ ಮುನ್ನ ಅದಕ್ಕೆ ಬೇಕಾದ ಸಾಮರ್ಥ್ಯವನ್ನು ನೀವು ಕೂಡ ಡೆವಲಪ್ ಮಾಡ್ಕೊಳ್ಳಿ. ನೀವು ಕೂಡ ಅಲ್ಲಿ ಏನೇ ಫಲಿತಾಂಶ ಬಂದ್ರು ಅದನ್ನ ಫೇಸ್ ಮಾಡೋಕೆ ರೆಡಿಯಾಗಿ. ಹಾಗೆ ಫಲಿತಾಂಶ ಒಳ್ಳೇದೋ ಕೆಟ್ಟದ್ದೋ ಅದನ್ನ ಒಪ್ಪಲು ಕಲೀರಿ. ನಿಮ್ಗೆ ನೀವು ಮಾಡೋ ಕೆಲಸದಿಂದ ರಿಸಲ್ಟ್ ಚೆನ್ನಾಗಿ ಬರುತ್ತೋ ಬರಲ್ವೋ, ಬರೋ ರಿಸಲ್ಟ್ನ ಮನ್ಸಾರೆ ಅಕ್ಸೆಪ್ಟ್ ಮಾಡೋಕೆ ನೀವು ರೆಡಿಯಾಗಿ. ಹಾಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಒಂದು ಹೊತ್ತಿಗೆ ನಿಮ್ಮಿಷ್ಟದ ಹಾಗೆ ಆಗ್ಲಿಲ್ಲ ಅಂತ ಅಂದ್ರೂ ಸಹ ದೇವರಿದ್ದಾರೆ ಅನ್ನೋದನ್ನ ನೀವು ಬಿಲೀವ್ ಮಾಡಬೇಕು. ಅಂದ್ರೆ ಇರಬಹುದು, ಅಂದ್ರೆ ದೇವರು ಇಲ್ಲ ಅನ್ಸತ್ತೆ, ನಾನು ಕಷ್ಟಪಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋದಲ್ಲ. ಇದನ್ನ ನೀವು ಸಮಾಧಾನವಾಗಿ ಕೂತ್ಕೊಂಡು ಯೋಚಿಸ್ಬೇಕು. ಯಾವುದೋ ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರಲಾಗದು. ಅಂದ್ರೆ ಯಾವಾಗ ನಮ್ಗೆ ರಿಸಲ್ಟ್ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಲ್ವೋ ಆಗ ನಮ್ಗೆ ಯಾವುದು ಹೆಚ್ಚಿನ ಪ್ರಭಾವ ಬೀರೋದಿಲ್ಲ. ಹಾಗೆ ನಮ್ಮ ಸಾಮರ್ಥ್ಯ ನಮಗೆ ಗೊತ್ತಿದ್ರೆ ಮುಂದೆ ಬರುವಂತಹ ಪ್ರಾಬ್ಲಮ್ಸ್ಗಳು ಕೂಡ ನಾವು ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರಾಬ್ಲಮ್ಸ್ನ ತಗೊಳ್ತೀವಿ. ಯಾವಾಗ ಜಾಸ್ತಿ ಪ್ರಾಬ್ಲಮ್ ಅಂತ ಅನ್ಸೋದಿಲ್ಲ, ಆಗ ದೇವ್ರ ಮೇಲೆ ಈ ಪ್ರಶ್ನೆ ಬರೋದಿಲ್ಲ, ನಾವು ಮಾಡೋ ಎಲ್ಲಾ ತಪ್ಪಿಗೂ ದೇವ್ರ ಕಾರಣ ಅಂದ್ರೆ ಹೇಗೆ, ಸೊ ನಮಗೆ ಒಳ್ಳೇದಾದಾಗ ದೇವ್ರಿದ್ದಾನೆ, ಕೆಟ್ಟದಾದಾಗ ದೇವ್ರಿಲ್ಲ ಅನ್ನೋದು ಎಷ್ಟು ಸರಿ ಅನ್ನೋದನ್ನ ನಾವೇ ನೋಡ್ಕೋಬೇಕಾಗಿದೆ. ಸೊ ಹಾಗಾಗಿ ಇಲ್ಲಿ ನಾನೆಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಒಂದು ರಿಸಲ್ಟ್ನ ತಗೊಳ್ಳೋದಕ್ಕೆ ಅನ್ನೋದನ್ನ ನಾನು ಕೂಡ ಕ್ವೆಶ್ಚನ್ ಮಾಡ್ಕೋಬೇಕಾಗಿದೆ. ಉತ್ತರ ಮತ್ತು ಫಲಿತಾಂಶ ನಿಮ್ಮ ಕಣ್ಮುಂದೆಯೇ ಇರುತ್ತದೆ. ಜನಪ್ರಿಯವಾದ ಭಗವದ್ಗೀತೆಯ ಶ್ಲೋಕ ಒಂದು ನಮ್ಗೆಲ್ಲ ಗೊತ್ತಿದೆ, ಏನು? ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಷು ಕದಾಚನ. ನಮ್ಗೆಲ್ಲ ಇದು ಗೊತ್ತಿದೆ. ಅಂದ್ರೆ ನಿನ್ನ ಕೆಲಸ ನೀನ್ ಮಾಡು, ನಿನ್ನ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಪ್ರಾಮಾಣಿಕತೆ ಇದ್ರೆ ಫಲಿತಾಂಶದ ಬಗ್ಗೆ ನೀನ್ ಯಾಕೆ ಯೋಚಿಸ್ತೀಯಾ, ಅದ್ರ ಬಗ್ಗೆ ನೀನ್ ಯೋಚನೆ ಮಾಡಬೇಡ ಅಂತ ಭಗವದ್ಗೀತೆಯಲ್ಲಿ ಆಲ್ರೆಡಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಆದ್ರೆ ನಾವು ಅಂದ್ರೆ ನೋವು ಮಾಡ್ಕೊಳ್ಳೋ ಅಗತ್ಯನೇ ಇರೋದಿಲ್ಲ, ನೀನು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಸುಮ್ಮನೆ ಕೆಲಸ ಮಾಡಿದ್ರೆ ಅಂತ. ನೀನ್ ಯಾವಾಗ ಫಲಿತಾಂಶಗಳಿಗೋಸ್ಕರ ಹೆಚ್ಚು ಫೋಕಸ್ ಮಾಡ್ತೀಯೋ ಅವಾಗ ನಿನಗೆ ನೋವಾಗುತ್ತೆ. ಹಾಗಾಗಿ ಎಲ್ಲವೂ ಅವನ ಚಿತ್ತ ಅಂದುಕೊಂಡು ಮುಂದೆ ಸಾಗೋಕೆ ಬಿಡಿ. ಏನಾದ್ರೂ ಅಲ್ಲಿ ಫೇಲ್ಯೂರ್ ಆಗ್ತಾ ಇದೀವಿ ಅಂದ್ರೆ ಅದು ಕೂಡ ಭಗವಂತಂದೇ ಒಂದು ಏನು ಟ್ರೈನಿಂಗ್ ಅಂತ ನೀವು ಅಕ್ಸೆಪ್ಟ್ ಮಾಡಿ. ದೇವರೇ ನೀನಿದ್ದೀಯಾ ಎಂದು ಕೇಳುವ ಜಾಗದಲ್ಲಿ ದೇವರೇ ನಿನ್ನಿಂದ ಎಲ್ಲ ಒಳ್ಳೇದೇ ಆಗ್ತಾ ಇದೆ ಅನ್ನೋದನ್ನ ಹೇಳೋಕೆ ಸ್ಟಾರ್ಟ್ ಮಾಡಿ. ಆಗ ನಿಜವಾಗ್ಲೂ ನೀವು ಕೂಡ ದೇವ್ರನ್ನ ಕಾಣ್ಬೋದು ಅಂತ. ಯಾವಾಗ್ಲೂ ಕೂಡ ನಮ್ಗೆ ಕಷ್ಟಗಳು ಬಂದಾಗ್ಲೇ ದೇವ್ರ ನೆನಪಾಗ್ತಾರೆ. ಕಷ್ಟಗಳು ಬಂದಾಗ 2 ತರ ದೇವ್ರ ನೆನಪಾಗ್ತಾರೆ. ಮೊದಲನೇದು ದೇವ್ರಿಗೆ ನಾನು ಸರೆಂಡರ್ ಆಗ್ಬೇಕು ಅಂತ, 2ನೇದು ದೇವ್ರಿಲ್ಲ ಅಂತ. ಅದೆಲ್ಲ ನಮಗ್ ಬಿಟ್ಟಿದ್ದು ಹೌದು. ಆದ್ರೆ ಇಲ್ಲಿ ನಾವ್ ಏನ್ ಯೋಚನೆ ಮಾಡ್ಬೇಕು, ನಮಗೆ ಒಳ್ಳೇದಾಗ್ಬೇಕಾದ್ರೂ ಸಹ ಭಗವಂತ ಇದು ನಿನ್ನಿಂದ, ದೇವ್ರ ದಯಿಂದ ನಂಗೆ ಒಳ್ಳೇದಾಗ್ತಾ ಇದೆ, ಎಲ್ಲಾ ದೇವ್ರ ದಯೆ ಅಂತ ಹೇಳೋದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ನಮ್ಗೇನಾದ್ರೂ ಕೆಟ್ಟದಾದಾಗ ದೇವ್ರೇ ನನ್ಗೇನೋ ಕಲಿಸ್ತಾ ಇದೆಯಾ ಅನ್ಸುತ್ತೆ, ನಾನು ಕಲಿಯೋಕ್ ರೆಡಿ ಇದ್ದೀನಿ ಅಂತ ನಾನು ದೇವರಿಗೆ ಸರೆಂಡರ್ ಆಗ್ಬೇಕು. ಅದಕ್ಕೆ ನಮ್ಗೇನು ಒಳ್ಳೇದ್ ಕೊಟ್ರು ಅದಕ್ಕೆ ನೀನೇ ಕಾರಣ, ಕೆಟ್ಟದ್ ಕೊಟ್ರು ಅದಕ್ಕೂ ನೀನೇ ಕಾರಣ. ಯಾಕೆ ನೀನ್ ಕಾರಣ? ನನಗೆ
ಅರ್ಹತೆ ಇದೆ, ಅದಕ್ಕೆ ನೀನು ಕೊಡ್ತಾ ಇದೆಯಾ? ನನಗೇನು ಕೊಡ್ತಾ ಇಲ್ಲ, ಮೋಸ್ಟ್ಲಿ ಅರ್ಹತೆ ಜಾಸ್ತಿ ಮಾಡ್ಕೋಬೇಕು, ಅದಕ್ಕೆ ನೀನು ಕೊಡ್ತಾ ಇಲ್ಲ. ಒಟ್ನಲ್ಲಿ ನೀನಿರೋದಂತೂ ಸತ್ಯ. ಅದಕ್ಕೆ ಹೇಳೋದಲ್ವಾ, ಲೈಕ್ ಪರಮಾತ್ಮ ಯಾವಾಗಲೂ ಸತ್ಯ ಆಗಿರ್ತಾರೆ, ನಾವು ಆತ್ಮ ನಿತ್ಯ, ಪರಮಾತ್ಮ ಸತ್ಯ ಅಂತ ಹೇಳ್ತಾರೆ. ಹಾಗಾಗಿ ದೇವ್ರನ್ನ ನೀನಿದ್ಯಾ ಅಂತ ಪ್ರಶ್ನೆ ಕೇಳಿದ್ರು ಬದಲು ನೀನಿರೋದಕ್ಕೆ ಎಲ್ಲ ನಡೀತಿದೆ ಅನ್ನೋದು ನಂಬಿಕೆ ಇರಬೇಕು. ಅದಕ್ಕೆ ಭರವಸೆಯೇ ಬದುಕು, ನಂಬಿಕೆ ಇರಲಿ ಅಂತಾನೆ ಈ ಪುಸ್ತಕದ ಹೆಸರು. ಸೊ ಹಾಗಾಗಿ ಈ ಓವರ್ ಆಲ್ ಕಾನ್ಸೆಪ್ಟಲ್ಲಿ ನಿಮ್ಗೇನು ಗೊತ್ತಾಯಿತು? ನೀವು ಕಷ್ಟ ಬಂದಾಗ ದೇವ್ರ ಹತ್ರ ಹೋಗಿದ್ರಾ? ಹಾಗೆ ನೀವು ಏನಾದರೂ ಪ್ರಾಬ್ಲಮ್ ಬಂದಾಗ ದೇವ್ರನ್ನ ಬೈಕೊಂಡಿದ್ರಾ? ಈಗ ಕಷ್ಟ ಬಂದಾಗ್ಲೂ, ಸುಖ ಬಂದಾಗ್ಲೂ ದೇವ್ರ ಜೊತೆ ನಿಮ್ಮ ಕಾನ್ವರ್ಸೇಷನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದರಿಂದ ನೀವೇನು ಕಲ್ತ್ರಿ ಅಂತ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.